ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ಇವನಿಗೆ ನೋಡಿ ಖುಷಿಯೇ ಖುಷಿ ಆಯಿತಾ ಹೊರಗಡೆ ಹೋಗೋದಂದರೆ. ಹಾಗೆ ನಾವು ಬೆಳಿಗ್ಗೆ ಗಂಟು ಮೂಟೆ ಎಲ್ಲ ಕಟ್ಟಿ ಹೊರಟಿದ್ದೇವೆ ಹೊರಗಡೆ. ಹೋಗೋದು 1 ನೈಟ್ ಸ್ಟೇ, ಆದರೆ ನಮ್ಮ ಗಂಟು ಮೂಟೆ ನೋಡಿದರೆ 10 ಡೇಸ್ ಹೋಗುವ ಹಾಗೆ ಉಂಟು. ಹಾಗೆ ನಾನು ನಿಮಗೆ ಆ ಗಂಟು ಮೂಟೆಯನ್ನು ತೋರಿಸ್ತಾ ಇಲ್ಲ ಆಯಿತಾ. ನಾವಿವತ್ತು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಹಾಗೆ ಕೆಫಿಟೇರಿಯಾದಿಂದ ಆರ್ಡರ್ ಮಾಡಿದ್ದು. ಹಾಗೆ ಅವನು ಬರ್ಗರ್ ತಿಂತಾ ಇದ್ದಾನೆ. ಮತ್ತು ನನಗೆ ಆಮ್ಲೆಟ್ ಪರಾಟ, ಅದು ಒಳ್ಳೆ ಚಿಲ್ಲಿ ಎಲ್ಲ ಹಾಕಿ ಸ್ಪೈಸಿಯಾಗಿ ಸೂಪರಾಗಿ ಮಾಡಿ ಕೊಡ್ತಾರೆ ಆಯಿತಾ. ಇಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ ರೌಂಡ್ ಅಬೌಟ್, ಇದಕ್ಕೆ ಅಲ್ ಸಲಾಮ ರೌಂಡ್ ಅಬೌಟ್ ಅಂತ ಕರೀತಾರೆ. ಇದು ಉಮಲ್ ಕ್ವೇನಲ್ಲಿದೆ. ಮತ್ತು ಹಾರ್ಸ್ ಸ್ಟ್ಯಾಚು ಕೂಡ ಕಾಣ್ಬೋದು, 8 ಹಾರ್ಸಸ್ ಇದೆ ಅದರಲ್ಲಿ. ಮತ್ತು ನಿಮಗೆ ಕಾಣ್ತಾ ಉಂಟಲ್ಲ ಇದು ಕಂಪ್ಲೀಟ್ ಡೆಸರ್ಟ್ ಆಯಿತಾ. ನಾವು ಹೋಗ್ತಾ ಇರೋದು ಬರಕುಡ ಬೀಚ್ ರಿಸಾರ್ಟಿಗೆ. ಇದು ಉಮಲ್ ಕ್ವೇನಲ್ಲಿದೆ. ಮತ್ತು ನಮಗೆ ಆನ್ ದ ವೇ ಹೋಗುವಾಗ 2 ಸೈಡಿಂದಲೂ ಕಂಪ್ಲೀಟ್ ಡೆಸರ್ಟ್ ಕಾಣ್ತಾ ಉಂಟು. ಮತ್ತು ಎದುರುಗಡೆಯಿಂದ ಕಾಣ್ತಾ ಉಂಟಲ್ಲ ಅದು ಡ್ರೀಮ್ ಲ್ಯಾಂಡ್ ಅಕ್ವಾ ಪಾರ್ಕ್, ವಾಟರ್ ಪಾರ್ಕ್. ಅದು ಬರಕುಡ ಬೀಚ್ ರಿಸಾರ್ಟಿನ ಸೈಡಲ್ಲಿ ಇದೆ. ಮತ್ತೆ ಎಂತ ಗೊತ್ತುಂಟಾ, ನಿಮಗೇನಾದರೂ ಆಗಾಗ ತಿನ್ನೋ ಅಭ್ಯಾಸ ಇದ್ದರೆ ಈ ಲೇಸ್ ಚಿಪ್ಸ್ ಎಲ್ಲ ತಿಂತಾರಲ್ಲ, ಮಕ್ಕಳಿಗೆಲ್ಲ ಬೇಕಲ್ಲ, ಆಗ ಎಲ್ಲ ನೀವು ಅಂದರೆ ಹೊರಗಡೆಯಿಂದ ತಗೊಂಡು ಹೋಗಬೇಕು. ಯಾಕೆಂದರೆ ಇಲ್ಲಿ ಎಂತ ನಿಮಗೆ ಶಾಪ್ ಸಿಗೋದಿಲ್ಲ, ಯಾವುದು ಸೂಪರ್ ಮಾರ್ಕೆಟ್ ಕೂಡ ಇಲ್ಲ, ಗ್ರೋಸರಿ ಕೂಡ ಇಲ್ಲ. 12 ಕಿಲೋಮೀಟರ್ಸ್ವರೆಗೆ ಎಂತ ಸಿಗೋದಿಲ್ಲ. ಇಲ್ಲಿ ಕಾಣ್ತಾ ಉಂಟಲ್ಲ ಇದು ಬರಕುಡ ಬೀಚ್ ರಿಸಾರ್ಟಿನ ಮೇನ್. ಮತ್ತು ನೀವು ನೋಡ್ಬೋದು 2 ಕಡೆಯಿಂದಲೂ ಹೂವಿನ ಗಿಡ ಎಲ್ಲ ನೆಟ್ಟಿದ್ದಾರೆ. ಇದು ಕಾಗದ ಹೂವು ಅಂತ ಹೇಳ್ತಾರೆ ಇದಕ್ಕೆ. ವೈಟ್, ಪಿಂಕ್, ರೆಡ್ ಎಲ್ಲ ಇದೆ ಇದರಲ್ಲಿ. ಮತ್ತು ಇಷ್ಟು ಬಿಸಿಲಿಗೆ ಕೂಡ, ಇಷ್ಟು ಸಮ್ಮರಲ್ಲಿ ಕೂಡ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಇದನ್ನು. ಮತ್ತು ಇಲ್ಲಿ ಸೈಡಲ್ಲಿ ಎಲ್ಲ ಒಳ್ಳೆ ಮರ ಎಲ್ಲ ನೆಟ್ಟಿದ್ದಾರೆ. ನೀವು ನೋಡ್ಬೋದು ಒಳ್ಳೆ ಗಾರ್ಡನಿಂಗ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ಇದು ಎಂಟ್ರೆನ್ಸ್. ಅಂದರೆ ಈ ಬರಕುಡ ಬೀಚ್ ರಿಸಾರ್ಟಿಗೆ ಹೋಗುವಾಗ ಒಳ್ಳೆ ಗಾಳಿ ಕೂಡ ಬರ್ತದೆ. ಯಾಕೆಂದರೆ ಒಂದು ಸೈಡಲ್ಲಿ ಕಂಪ್ಲೀಟ್ ಬೀಚ್ ಇದೆ ಮತ್ತು ಇನ್ನೊಂದು ಸೈಡಲ್ಲಿ ಮೇನ್ ರೋಡ್ ಇದೆ. ಹಾಗೆ ಬ್ಯೂಟಿಫುಲ್ ಪ್ಲೇಸ್ ಇದು. ಈ ರಿಸಾರ್ಟ್ ಉಂಟಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಬೀಚ್ ರಿಸಾರ್ಟಿಗೆ ಎಂಟರ್ ಆಗುವಾಗಲೇ ಸಿಗುತ್ತೆ ರಿಸೆಪ್ಷನ್. ಇವನ್ ನೋಡಿ ನನ್ನ ಮಗ, ಇವನಿಗೆ ತುಂಬ ಖುಷಿ. ಹಾಗೆ 5 ಡೇಸ್ ನಿಲ್ಲಬೇಕಂತೆ ಅವನಿಗೆ ಮನೆಗೆ ಹೋಗೋದು ಬೇಡ ಅಂತ, ಇಲ್ಲೇ 5 ಡೇಸ್ ನಿಲ್ಲುವ ಅಂತ ಹೇಳ್ತಾ ಇದ್ದಾನೆ ನನ್ನ ಹತ್ರ. ಹಾಗೆ ಇದು ರಿಸೆಪ್ಷನ್ ಒಳಗೆ ಲಾಬಿ. ಇಲ್ಲಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಬೇಕಾದರೆ ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿದ್ದೀರಲ್ಲ ಇಲ್ಲಿ ಇಟ್ಟಿದ್ದಾರೆ ಇವರು, ಬೇಕಾದರೆ ಇಲ್ಲಿ ಹಣ ಕೊಟ್ಟು ತಗೊಳ್ಬೇಕು. ಫ್ರೆಂಡ್ಸ್, ಇದು ಕಾಣ್ತಾ ಉಂಟಲ್ಲ ಇದು ವಿಲ್ಲಾ. ಇಲ್ಲಿ 1 ಬೆಡ್ರೂಮ್ 2 ಬೆಡ್ರೂಮ್ ಎಲ್ಲ ಇದೆ. ನಾವು ಮೇಲೆಗಡೆ ತಗೊಂಡಿದ್ದೇವೆ, ಯಾಕೆಂದರೆ ಒಳ್ಳೆ ವ್ಯೂ ನೋಡಲಿಕ್ಕೆ ಸಿಗುತ್ತೆ ಅಂತ. ಇದು ನಮ್ಮ ರೂಮ್. ಇದು ಸಿಂಪಲ್ ಮತ್ತು ನೀಟಾಗಿ ಇಟ್ಟಿದ್ದಾರೆ, ಕ್ಲೀನಾಗಿದೆ. ಇದು ವಾಶ್ರೂಮ್. ಮತ್ತು ವಾಶ್ರೂಮಲ್ಲಿ ಏನೆಲ್ಲ ನೆಸೆಸರಿ ಥಿಂಗ್ಸ್ ಇದೆ ಅದೆಲ್ಲ ಇಟ್ಟಿದ್ದಾರೆ. ಶವರ್ ಕ್ಯಾಪ್, ಟೂತ್ ಬ್ರಷ್, ಪೇಸ್ಟ್ ಆ್ಯಂಡ್ ಸೋಪ್, ಶಾಂಪೂ ಎಲ್ಲ ಇದೆ. ಮತ್ತು ಇಲ್ಲಿ ನಿಮಗೆ ವಾಲಲ್ಲಿ ಒಂದು ಮಿರರ್ ಇದೆ ಮತ್ತು ಸಣ್ಣ ಡ್ರವರ್ ಥರ ಇದೆ. ಮತ್ತು ಇಲ್ಲಿ ನಿಮಗೆ ಡಬಲ್ ಕಾಟ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಸ್ಮಾಲ್ ಒಂದು ಸಿಟ್ಟಿಂಗ್ ಏರಿಯಾ ಥರ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಮತ್ತು ಈ ಸೈಡಲ್ಲಿದೆ
ಸಣ್ಣ ಫ್ರಿಡ್ಜ್ ಇದೆ ಮತ್ತು ಟಿ ವಿ ಇದೆ ಮತ್ತು ನಿಮಗೆ ಕಾಫಿ ಟೀ ಎಲ್ಲ ಮಾಡಲಿಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ. ಮತ್ತು ನೀರು ಬಿಸಿ ಮಾಡಲಿಕ್ಕೆ ಕೆಟಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡಿ ಎಲ್ಲ ನೆಸೆಸರಿ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಸಣ್ಣದು ಫ್ರಿಡ್ಜ್. ಮತ್ತು ಇವರದ್ದೇ ಒಂದು ರೆಸ್ಟೋರೆಂಟ್ ಇದೆ ಇಲ್ಲೇ, ಹಾಗೆ ಬೇಕಾದರೆ ಆರ್ಡರ್ ಮಾಡ್ಬೋದು. ಇಲ್ಲಿ ಮೆನು ಕೂಡ ಇಟ್ಟಿದ್ದಾರೆ. ನನಗೆ ಇವರದ್ದು ಬರಕುಡ ಅವರದ್ದು ಲೋಗೋ ತುಂಬ ಇಷ್ಟ ಆಯಿತು. ಅಂದರೆ ಒಂದು ಅಂಬ್ರೆಲ್ಲ ಕೊಟ್ಟಿದ್ದಾರೆ. ಮತ್ತು ಇವನ್ ನೋಡಿ ಎಲ್ಲ ಮೆಜರ್ಮೆಂಟ್ ತೆಗಿತಾ ಇದ್ದಾನೆ, ಸರಿಯಾಗಿ ಅಳತೆ ತೆಗಿತಾ ಇದ್ದಾನೆ, ನೋಡ್ತಾ ಇದ್ದಾನೆ ಏನೆಲ್ಲ ಉಂಟು ಒಳಗಡೆ ಅಂತ. ಹಾಗೆ ಮತ್ತು ಹೊರಗಡೆದು ವ್ಯೂ ನೋಡಿ, ಬ್ಯೂಟಿಫುಲ್ ಆಯಿತಾ. ಮತ್ತು ಬಾಲ್ಕನಿಯಲ್ಲಿ ಕೂಡ ಒಂದು ಟೇಬಲ್ ಮತ್ತು 3 ಚೇರನ್ನು ಕೂಡ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಬಾಲ್ಕನಿಯಲ್ಲಿ ಬಾರ್ಬಿಕ್ಯೂ ಮಾಡಲಿಕ್ಕೆ ಅಲೌಡ್ ಇಲ್ಲ, ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ಈ ವ್ಯೂ. ಇದು ನಮ್ಮ ಬಾಲ್ಕನಿಯಿಂದ ನೋಡಿ ಸಮುದ್ರ ಮತ್ತು ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಬ್ಯೂಟಿಫುಲ್ ಆಯಿತಾ. ಇಲ್ಲಿಂದ ಒಂದು ನಿಂತು ನೋಡೋದೇ ಒಂದು ಖುಷಿ. ಇಲ್ಲಿ ಕಾಫಿ ಟೀ ಎಲ್ಲ ಮಾಡಲಿಕ್ಕೆ ನೋಡಿ, ಕಾಫಿ ಮಗ್ ಇದೆ, 2 ಗ್ಲಾಸ್, ಮತ್ತು ರೇಂಬೋ ಮಿಲ್ಕ್, ಮತ್ತು ಶುಗರ್ ಇದೆ, ಮತ್ತು ಕಾಫಿ ಸ್ಯಾಶೆಟ್, ಟೀ ಸ್ಯಾಶೆಟ್, ಮತ್ತು ಓಪನರ್ ಕೂಡ ಇದೆ. ಈ ರೀತಿ ಎಲ್ಲ ಹೋಟೆಲಲ್ಲಿ ಮತ್ತು ರಿಸಾರ್ಟಲ್ಲೆಲ್ಲ ಇಟ್ಟಿರ್ತಾರೆ ಈ ರೀತಿ. ಮತ್ತು ಇಲ್ಲಿದೆ ಸಣ್ಣ ಫ್ರಿಡ್ಜ್, ನೀವು ನೋಡ್ಬೋದು, ಮಿನಿ ಫ್ರಿಡ್ಜ್ ಇದೆ. ಹಾಗೆ ನಿಮಗೆ ಏನಾದರೂ ಡ್ರಿಂಕ್ ತಂದರೆಲ್ಲ ಇದರ ಒಳಗಡೆ ಇಡ್ಬೋದು. ಇವನ್ ನೋಡಿ ರಿಸೆಪ್ಷನಿಸ್ಟ್, ನಮ್ಮದು ಹೊಸ ರಿಸೆಪ್ಷನಿಸ್ಟ್. ಇಲ್ಲಿ ನಾವು ಈಗ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಮಾಡಬೇಕಂತೆ, ಆಗದಿಂದ ಹಠ ಮಾಡ್ತಾನೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಹೋಗುವ ಅಂತ. ಹಾಗೆ ನಾವು ಹೋಗ್ತಾ ಇದ್ದೇವೆ. ಮತ್ತು ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ಕಾರೆಲ್ಲ ಪಾರ್ಕಿಂಗ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಂದ ಕೂಡ ಒಳ್ಳೆ ವ್ಯೂ ಇದೆ ಬ್ಯಾಕ್ ಸೈಡಲ್ಲಿ ಕೂಡ. ಮತ್ತು ಇಲ್ಲಿ ಒಂದು ಎಷ್ಟು ಮರ ಇದೆ ಗೊತ್ತಾ, ಇದು ನೀಮ್ ಪತ್ತ ಹೇಳ್ತಾರಲ್ಲ, ಅಂದರೆ ಕರಿಬೇವಿನ ಎಲೆ, ಅದರ ಒಂದು ತುಂಬ ಮರ ಆಯಿತಾ. ಎಲ್ಲಿ ನೋಡಿದ್ರು ದುಬೈಯಲ್ಲಿ ಇದೇ ನೋಡಲಿಕ್ಕೆ ಸಿಗುವುದು, ಅಷ್ಟು ಮರ ಹಾಕ್ತಾರೆ ಅದರದ್ದು. ಇಲ್ಲಿ ಎಂತ ಉಂಟು, ಇನ್ನೊಬ್ಬರ ಕಾಂಪೌಂಡ್ ಇದು. ಮತ್ತು ಕೆಳಗಡೆ ಯಾರ್ದೆಲ್ಲ ರೂಮ್ ಉಂಟು ನೋಡಿ, ಅವರಿಗೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಅಂದರೆ ಕಾಂಪೌಂಡ್ ರೀತಿ ಕೊಟ್ಟಿದ್ದಾರೆ, ಪ್ರೈವೇಸಿ ತುಂಬ ಒಳ್ಳೆಯದಾಯ್ತಾ. ಮತ್ತು ಅದನ್ನು ಬ್ಯಾಂಬೂ ಸ್ಟಿಕ್ಕಿಂದ ಕವರ್ ಕೂಡ ಮಾಡಿದ್ದಾರೆ ಆಯಿತಾ, ಅಂದರೆ ಯಾರಾದರೂ ಇಣಿಕಿ ನೋಡಬಾರ್ದಂತ. ಮತ್ತು ಇಲ್ಲಿ ಬರ್ಡ್ಸಿದು ಸೌಂಡ್ ನೀವು ಕೇಳ್ಬೋದು, ಪಕ್ಷಿಗಳೆಲ್ಲ ಚುಂಚು ಅಂತ ಗೊಬ್ಬೆ ಆಗ್ತಾ ಉಂಟು, ಕೇಳಲಿಕ್ಕೆ ಕೂಡ ಖುಷಿ ಆಗ್ತದೆ. ನನ್ನ ಮಗ ಹೇಳ್ತಾನೆ ನಾವು ಇಂಡಿಯಾಗೆ ಬಂದಿದ್ದೇವೆ, ಇದು ಇಂಡಿಯಾ ಅಂತ. ಅಂದರೆ ಇಂಡಿಯಾದಲ್ಲೆಲ್ಲ ನೋಡಲಿಕ್ಕೆ ಸಿಗುತ್ತೆ ಅಲ್ಲ, ಈ ಮರ ಪಕ್ಷಿ ಕೇಳೋದು ಕೂಗುದೆಲ್ಲ ಕೇಳ್ತದೆ ಅಲ್ಲ ಅದಕ್ಕೆ. ಮತ್ತು ಇದು ಪೂಲ್ ನೋಡಿ, ಸ್ವಿಮ್ಮಿಂಗ್ ಪೂಲ್ ಇದು ಅಂತ ಇನ್ಫಿನಿಟಿ ಪೂಲ್ ಅಂತ ಕರೀತಾರೆ ಇದಕ್ಕೆ. ಬ್ಯೂಟಿಫುಲ್ ಆಗಿದೆ, ತುಂಬ ದೊಡ್ಡ ಪೂಲ್ ಆಯಿತಾ ಇದು. ಇವನ್ ನೋಡಿ ಬಂದು ಇಳಿದು ಕೂಡ ಆಯಿತು ನೀರಿಗೆ. ಈಗ 1:12 ಆಯಿತು, ಹಾಗೆ ಯಾರೂ ಇಲ್ಲ ಇಲ್ಲಿ, ಹಾಗೆ ತುಂಬ ಬಿಸಿಲು ಆಯಿತಾ. ಹಾಗೆ ನಾನು ಕೂಡ ಕೂತ್ಕೊಂಡು ಇವನನ್ನು ನೋಡ್ತಾ ಇದ್ದೇನೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಜಕೂಸಿ. ಇದರಲ್ಲಿ ಕೂತ್ಕೊಂಡು ಒಳ್ಳೆ ಮಸಾಜ್ ತಗೊಂಡ್ರೆ ಒಳ್ಳೆ ರಿಲ್ಯಾಕ್ಸ್ ಆಗ್ತದೆ ಆಯಿತಾ. ಒಳ್ಳೆ ಬೆನ್ನು ನೋವು, ಸೊಂಟ ನೋವು ಎಲ್ಲ ಹೋಗ್ತದೆ ಕೂತ್ರೆ. ಅಂದರೆ ಅದು ಒಳ್ಳೆ ಬಬಲ್ ಥರ ಬರುತ್ತಲ್ಲ, ಒಳ್ಳೆ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಚೇರೆಲ್ಲ ಹಾಕಿದ್ದಾರೆ, ಅಂದರೆ ಇವತ್ತು ಸಂಜೆ ಪಾರ್ಟಿ ಉಂಟಂತೆ, ಇವತ್ತಲ್ಲ ನಾಳೆ. ನಾವು ಬಂದದ್ದು ಫ್ರೈಡೇ,
ಅಂದರೆ ಸಾಟರ್ಡೆ ಈವ್ನಿಂಗ್ ಒಂದು ಪಾರ್ಟಿ ಉಂಟಂತೆ, ಹಾಗೆ ಎಲ್ಲ ಚೇರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ, ಒಂದು ಫಂಕ್ಷನ್ ಅಂತೆ. ಈ ಮರದಲ್ಲಿ ಹೂ ನೋಡಿ, ಬಿಳಿ ಹೂ, ವೈಟ್ ಹೂ, ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತಾ ಉಂಟು. ಮತ್ತು ಇಲ್ಲಿ ನೋಡಿ ಇನ್ನೊಂದು ಕಲ್ಲರಲ್ಲಿ ಹೂ ಇದೆ, ಯೆಲ್ಲೋ ಕಲ್ಲರಲ್ಲಿ. ಈ ರೀತಿ ಬರಬೇಕು, ತಿಂಗಳಿಗೆ ಒಮ್ಮೆ ಆದರೂ ಈ ರೀತಿ ರಿಸಾರ್ಟ್ ಮತ್ತು ಬೀಚಿಗೆಲ್ಲ ಹೋಗಬೇಕು. ರಿಯಲಿ ತುಂಬ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಆಯಿತಾ. ಮತ್ತು 2 ದಿನ ಹೊರಗಿದ್ದರೆ ಕುಕ್ಕಿಂಗ್ ಎಂತ ಇಲ್ಲ, ಹೊರಗಡೆ ತಿನ್ನುವುದು ಮಲಗುವುದು ಹಾಗೆ. ಇದು ಕೈ ಬೇವಿನ ಎಲೆ ನೋಡಿ, ಸಣ್ಣ ಮರ ಉಂಟು. UAEಯಲ್ಲಿ ಇಂಥದ್ದು ತುಂಬ ಉಂಟು, ಕೈ ಬೇವಿನ ಮರ ಉಂಟಲ್ಲ ನೋಡಿ. ಇದೊಂದು ಕಲ್ಲರಲ್ಲಿ ಹೂವು, ಇದಕ್ಕೆ ಎಂಥ ಹೆಸರು ಹೇಳ್ತಾರೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಇದು ಕಮೆಂಟ್ಸ್ ಮಾಡಿ ಹೇಳಿ ನನಗೆ, ಈ ಹೂವಿನ ಹೆಸರೆಂತ ಅಂತ. ಹಾಗೆ ನೋಡಿ, ನೋ ನಾಟ್ ನೌ, ಲೇಟರ್. ಹಾಯ್, ನಾನಿಲ್ಲಿ ಜೇಸಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಜೇ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ಈಗ ಲಂಚ್ ಮಾಡಲಿಕ್ಕೆ ಹೋಗಬೇಕು. ಲಂಚ್ ಇಲ್ಲೇ ಇದೆ ರೆಸ್ಟೋರೆಂಟ್, ನಿಮಗೆ ತೋರಿಸ್ತೇನೆ ನಾನು ಹೇಗಿದೆ ಅಂತ. ಹಾಗೆ ನೋಡಿ, ಒಳ್ಳೆ ಗಾಳಿ ಬರ್ತಾ ಉಂಟು, ಆದರೆ ತುಂಬ ಸೆಕೆ ಆಯಿತಾ ಇಲ್ಲೇ, ತುಂಬ ಸೆಕೆ. ಈ ಸೆಕೆಗೆ ಮಾತ್ರ ಆಗ್ತದೆ. ಮತ್ತು ಈಗ 1 ತಿಂಗಳ ನಂತರ ಒಂದು ವಿಂಟರ್ ಸ್ಟಾರ್ಟು. ಹಾಗೆ ನೋಡಿ, ನಾವು ವೆಯ್ಟ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ಅವನನ್ನು ನೋಡಿ. Snorkeling. ಇದು ಇದರ ಬ್ಯಾಕ್ ಸೈಡ್, ಇಲ್ಲಿ ಕಾರ್ ಎಲ್ಲ ಪಾರ್ಕಿಂಗ್ ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿ ಆಯಿತು. ಹಾಗೆ ಈಗ ಓಷನಲ್ಲಿ ಯಾವಾಗ ಸ್ವಿಮ್ಮಿಂಗ್ ಮಾಡೋದಂತ ಕೇಳ್ತಾ ಇದ್ದಾನೆ ಒಬ್ಬ ನನ್ನ ಮಗ. ನಾವು ಇಲ್ಲಿ ಲಂಚ್ ಮಾಡಲಿಕ್ಕೆ ಬಂದಿದ್ದೇವೆ. ಅವರದ್ದೇ ಒಂದು ರೆಸ್ಟೋರೆಂಟ್ ಇದೆ, ರಿಸಾರ್ಟಿನ ಒಳಗಡೆ ಇದೆ. ಇದು ತುಂಬ ದೊಡ್ಡದು ರೆಸ್ಟೋರೆಂಟ್ ಆಯಿತಾ, ನೋಡ್ಲಿಕ್ಕೆ ಕೂಡ ಬ್ಯೂಟಿಫುಲ್ ಆಗಿದೆ. ಇದರ ವ್ಯೂ ಕೂಡ ನೋಡ್ಬೋದು. ಇದು ಬ್ಯಾಕ್ ಸೈಡ್ ಅಂದರೆ ಸಮುದ್ರ ಇದೆ ಅಲ್ಲ, ಅದರ ಎದುರುಗಡೆ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ನೆಟ್ ಹಾಕಬೇಕಿತ್ತು ಅವರು. ನೋಡಿ, ನೆಟ್ ಇಲ್ಲ, ಅಂದರೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಡೇಂಜರ್. ಮತ್ತು ಇಲ್ಲಿ ಎಲ್ಲ ಕಲ್ಲು ಎಲ್ಲ ಹಾಕಿ ಈ ರೀತಿ ಮಾಡಿದ್ದಾರೆ, ನೀವು ನೋಡ್ಬೋದು. ಅಂದರೆ ಇಲ್ಲಿ ಕವರ್ ಮಾಡಬೇಕಿತ್ತು ಅಂತ ಆಯಿತು ನನಗೆ, ಯಾಕೆಂದರೆ ತುಂಬ ಡೇಂಜರ್ ಇದು. ಒಳಗಡೆಯಿಂದ ಕೂಡ ನೋಡುವ ಹೇಗಿದೆ ರೆಸ್ಟೋರೆಂಟ್ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ. ನನಗೆ ಹೇಳಂತೆ ಹೇಗೆ ಮಾಡೋದು. ನೋಡಿ, ಇದರ ಹೊರಗಡೆ ಹೋಗಿ ಕೂಡ ಕೂತ್ಕೊಳ್ಬಹುದು. ಈಗ ತುಂಬ ಸೆಕೆಗೆ ಆಗೋದಿಲ್ಲ. ಹಾಗೆ ನೋಡಿ, ತುಂಬ ದೊಡ್ಡದಿದೆ ಇದು ರೆಸ್ಟೋರೆಂಟ್. ನೋಡಿ, ಇಲ್ಲಿ ಕೂಡ ಕೂತ್ಕೊಳ್ಬೋದು. ಮತ್ತು ಇಲ್ಲಿದೆ ಬಾರ್, ನಿಮಗೆ ಡ್ರಿಂಕ್ಸ್ ಏನಾದರೂ ಮಾಡಲಿಕ್ಕಿದ್ರೆ. ಮತ್ತು ಇಲ್ಲಿ ಬುಫೆ ಇದೆ, ಬುಫೆ ಕೌಂಟರ್ ಇದೆ.
ಮತ್ತು ಇಲ್ಲಿದೆ ಸ್ನೂಕರ್ಸ್. ಇಲ್ಲಿ ಯಾರಿಗಾದರೂ ಆಡಲಿಕ್ಕೆ ಇಷ್ಟ ಇದ್ದರೆ ಇಲ್ಲಿ ಆಡ್ಬೋದು. ಒಳ್ಳೆ ಪ್ಲೇಸ್ ಆಯಿತಾ ಇದು. ರಿಯಲಿ ಯಾರೆಲ್ಲ ಯು ಎ ಇಲ್ಲಿದ್ದಾರೆ ಒಮ್ಮೆ ವಿಸಿಟ್ ಮಾಡಿ. ನಿಮಗೆ ವೀಕೆಂಡ್ ಎಂಜಾಯ್ ಮಾಡಲಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಮಕ್ಕಳಿಗೆ ಆಡಲಿಕ್ಕೆ ಕೂಡ ಪ್ಲೇ ಏರಿಯಾ ಕೊಟ್ಟಿದ್ದಾರೆ. ನೋಡ್ಬೋದು, ದೊಡ್ಡ ರೆಸ್ಟೋರೆಂಟ್ ಇದು. ಮತ್ತು 2 ಸೈಡಿಂದಲೂ ಇದೆ ಸ್ನೂಕರ್ಸ್ ಆಡಲಿಕ್ಕೆ. ನೋಡಿ, ಇಲ್ಲಿ ವಿಂಟರ್ ಟೈಮಲ್ಲಿ ಇಲ್ಲಿ ಕೂತ್ಕೊಂಡು ಕೂಡ ಲಂಚ್ ಡಿನ್ನರ್ ಎಲ್ಲ ಮಾಡ್ಬೋದು. ಈಗ ಮಾತ್ರ ತುಂಬ ಸೆಕೆಗೆ ಇಲ್ಲಿ ಹೊರಗಡೆ ಆಗುವಾಗಿಲ್ಲ, ಅಂದರೆ ಅಷ್ಟು ಸೆಕೆ ಆಯಿತಾ ಈಗ, ಅಂದರೆ ಸ್ವೆಟ್ ಆಗ್ತದೆ. ಈಗ ನಾವು ಇಲ್ಲಿ ಲಂಚ್ ಮಾಡ್ತಾ ಇದ್ದೇವೆ. ನಾವು ಆರ್ಡರ್ ಮಾಡಿದ್ದು ಪೈನಾಪಲ್ ಮೊಯಿಟೋ ಮತ್ತು ಲೈಮ್ ಮೊಯಿಟೋ ಅಂತ. ಲೈಮ್ ಸ್ಟಾರ್ಟರ್ಸಲ್ಲಿ ಆರ್ಡರ್ ಮಾಡಿದ್ದು ಚಿಕನ್ ಟಿಕ್ಕಾ. ಇದು ಹ್ಯಾಂಗಿಂಗ್ ರೀತಿಯಲ್ಲಿದೆ. ಇದರ ಕರೆಕ್ಟ್ ನನಗೆ ಹೆಸರು ಗೊತ್ತಿಲ್ಲ. ತುಂಬ ಟೇಸ್ಟಿಯಾಗಿತ್ತು, ಜ್ಯೂಸಿಯಾಗಿ. ಅದರೊಟ್ಟಿಗೆ ಒಂದು ಆಮ್ಲೆಟ್ ಕೂಡ ಕೊಡ್ತಾರೆ. ಕೆಳಗಡೆ ಪ್ಲೇಟಲ್ಲಿ ಆಮ್ಲೆಟ್ ಇರುತ್ತೆ. ಮತ್ತು ಅದರ ಸಾಸ್ ಹಾಕಿದರೆ 2 ಸಾಸ್ ಇತ್ತು, ಮಿಂಟ್ ಸಾಸ್ ಮತ್ತು ಇನ್ನೊಂದು ಸ್ವೀಟ್ ಸಾಸ್ ಥರ ಇತ್ತು. ಅದು ಮಿಕ್ಸ್ ಮಾಡಿ ತಿಂದರೆ ವಾವ್, ತುಂಬ ಟೇಸ್ಟಿಯಾಗಿತ್ತು. ಅಷ್ಟೇ ಅಲ್ಲದೆ ಮೇಯ್ನ್ ಕೋರ್ಸಿಗೆ ನಾವು ಬಟರ್ ಚಿಕನ್ ಮತ್ತು ಬಟರ್ ನಾನ್. ಮತ್ತು ಇಲ್ಲಿ ನಿಮಗೆ ಬೇಕಾದರೆ ಸೀ ಫುಡ್, ಈಗ ಸಮ್ಮರಲ್ಲಿ ಸೀ ಫುಡ್ ಫೆಸ್ಟಿವಲ್ ನಡೀತಾ ಉಂಟು. ಹಾಗೆ ನಿಮಗೆ ಇಡೀ ರೆಸ್ಟೋರೆಂಟನ್ನು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ. ಮತ್ತು ಏನಾದರೂ ಪ್ಲ್ಯಾಂಟ್ ನೋಡಲಿಕ್ಕೆ ಸಿಕ್ಕಿದರೆ ಅದೊಂದು ಟಚ್ ಮಾಡಿ ನೋಡೋದೊಂದು ಅಭ್ಯಾಸ ನಮಗೆ. ಯಾಕೆಂದರೆ ಅದು ರಿಯಲಾ ಫೇಕಾ ಅಂತ ನೋಡಬೇಕಲ್ಲ, ಅದಕ್ಕೋಸ್ಕರ. ಇದು ನೋಡಿ, ಬ್ಯೂಟಿಫುಲ್ ಆಗಿ ಉಂಟು. ಮನೆಯೆಲ್ಲ ಮಾಡುವಾಗ ಯಾರೆಲ್ಲ ಮನೆ ಡೆಕೋರೇಷನ್ ಇಂಟ್ರೆಸ್ಟ್ ಇದೆ ಅಂಥವರಿಗೆಲ್ಲ ಮನೆಯಲ್ಲಿ ಇಡಲಿಕ್ಕೆ ಬ್ಯೂಟಿಫುಲ್ ಅಲ್ಲ. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಮೇನ್ ಎಂಟ್ರೆನ್ಸ್, ಇದು ರೆಸ್ಟೋರೆಂಟಿದ್ದು. ಇದರ ಹೆಸರು ಬಿರಿಯಾನಿ ಜಂಕ್ಷನ್ ಅಂತ. ನೀವು ನೋಡ್ಬೋದು. ನೀವು ಈ ಸೈಡಿಂದ ಕೂಡ ಹೋಗ್ಬೋದು, ಆ ಸೈಡಿಂದ, 2 ಸೈಡಿಂದ ಹೋದರೂ ಒಳಗಡೆ ಹೋಗೋದು ರೆಸ್ಟೋರೆಂಟ್ ಒಳಗಡೆ. ಅಷ್ಟೇ ಅಲ್ಲದೆ ಹೊರಗಡೆ ನೀವು ನೋಡ್ಬೋದು, ಒಳ್ಳೆಯ ಗಾರ್ಡನ್ ಎಲ್ಲ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಆಯಿತಾ. ಮತ್ತು ಈ ಯು ಎಯಲ್ಲಿ ಈ ರೀತಿ ಮೇಂಟೈನ್ ಮಾಡೋದಂದರೆ ಈಸಿ ಅಲ್ಲ. ಯಾಕೆಂದರೆ ಸಮ್ಮರಲ್ಲಿ, ಪೀಕ್ ಸಮ್ಮರಲ್ಲಿ ತುಂಬ ಇದು ಗರಮ್ ಇರುತ್ತೆ, ಅಂದರೆ ತುಂಬ ಬಿಸಿಲಿರುತ್ತೆ. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಅಂತೆ ನಾನು ಕೇಳಿದೆ ಅವರ ಹತ್ರ, ಇದು ಸೈಕಲ್ ಅಂತೆ. ಅಂದರೆ ಇದು ಏನಾದರೂ ಫುಡ್ಡೆಲ್ಲ ಡೆಲಿವರಿ ಮಾಡಲಿಕ್ಕಿದ್ದರೆ ಅದರಲ್ಲಿ ಹಾಕಿ ಹಿಂದ್ಗಡೆ ಡೆಲಿವರಿ ಮಾಡ್ತಾರಂತೆ. ಅಂದರೆ ರೂಮಿಗೆಲ್ಲ, ರೂಮ್ ಸರ್ವಿಸ್ ಎಲ್ಲ ಉಂಟಲ್ಲ, ಅದಕ್ಕೋಸ್ಕರ ಅವರು ತಗೊಂಡು ಕೊಡ್ತಾರಂತೆ. ಬಿರಿಯಾನಿ ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಲುಕಿಂಗ್ ಲೈಕ್ ಅ ವಾವ್. ಇದು ಎಂತ ಗೊತ್ತುಂಟ, ಇದು ಈ ಬರಾಕುಡ ರಿಸಾರ್ಟ್ನ ಒಳಗಡೆ ಇದೆ. ಇದು ಯಾರಿಗೆಲ್ಲ ಲಿಕ್ಕರ್ ಅಂದರೆ ಆಲ್ಕೋಹಾಲ್ ಇಷ್ಟ ಇದೆ ಅವರು ಇಲ್ಲಿ ತಗೊಳ್ಬೋದು, ಇಲ್ಲಿ ಸಿಗ್ತದೆ. ಇವತ್ತು ಇವರದ್ದು 30 years ಸೆಲೆಬ್ರೇಷನ್ ನಡೀತಾ ಉಂಟು.
ಇಲ್ಲಿ ನಿಂತಿದ್ದಾನೆ ಜಾನಿ ವಾಕರ್, ನೀವು ನೋಡ್ಬೋದು. ಹಲೋ ಕರ್ತಕ. ಕರ್ತಕ ಬರ್ತನ್ ಕರೆ ರಾ ರಾ. ಗೋ. ಇದು ಈವ್ನಿಂಗ್ ವ್ಯೂ. ಹಾಗೆ ಪುನಃ ನಾವು ಬಂದಿದ್ದೇವೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ, ಪೂಲಿಗೆ ಬಂದಿದ್ದೇವೆ. ಈಗ ಸನ್ಸೆಟ್ ಆಗ್ತಾ ಉಂಟು. ಹಾಗೆ ಈಗ ವೆದರ್ ಕೂಡ ತುಂಬ ಒಳ್ಳೆಯದಿದೆ, ಅಂದರೆ ಸ್ವಲ್ಪ ಗಾಳಿ ಎಲ್ಲ ಬಂದು ಅಷ್ಟು ಸೆಕೆ ಅಂತ ಫೀಲ್ ಆಗ್ತಾ ಇಲ್ಲ. ನನ್ನ ಮಗನಿಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ, ಹಾಗೆ ಫ್ರೆಂಡ್ ಒಟ್ಟಿಗೆ ನೋಡಿ ಹಾಡ್ತಾ ಇದ್ದಾನೆ. ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇತ್ತು, ಹಾಗೆ ಏನಾದರೂ ಸಿಗ್ತದಂತ ನೋಡಲಿಕ್ಕೆ ಬಂದದ್ದು. ನೋಡುವಾಗ ಇಲ್ಲಿ ಸಾಸೇಜಸ್, ಮೀಟ್ ಐಟಮ್ಸ್, ಚಿಕನ್ ಅದೇ ಎಲ್ಲ ಇತ್ತು. This is a half car. This is a half Lee Cooper. The other Lee Cooper, somebody took it. ಇವನಿಗೆ ಕಾರ್ ಅಂದರೆ ಇಷ್ಟ, ಹಾಗೆ ಎಲ್ಲೆಲ್ಲ ಕಾರ್ ಇದೆ ಅದೆಲ್ಲ ನೋಡಲಿಕ್ಕೆ ಹೋಗಬೇಕು. ನೋಡಿ ಇದನ್ನು ಕೂಡ ನೋಡ್ತಾ ಇದ್ದಾನೆ. ನಾವಿಲ್ಲಿ ಬಂದದ್ದು KFC ತಿನ್ನಲಿಕ್ಕೆ. ಮತ್ತು ಹತ್ತಿರದಲ್ಲಿ ಎಂತ ಇಲ್ಲ ಆಯಿತಾ, ರಿಸಾರ್ಟಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಇದು KFC. ಮತ್ತು ನನ್ನ ಮಗನಿಗೆ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ಚಿಕನ್ ಮಮ್ಮ ಅಂತ ಹೇಳ್ತಾನೆ ಯಾವಾಗ ನೋಡಿದ್ರು. ಅದವನಿಗೆ ತಿನ್ನಲಿಕ್ಕೆ ಚಿಕನ್ ಬೇಕಾ ಅಲ್ಲ ನನ್ನನ್ನು ಚಿಕನ್ ಕರೀತಾನ ಗೊತ್ತಿಲ್ಲ. ಹಾಗೆ ಚಿಕನ್ ಎಲ್ಲ ತಿಂದಾಯಿತು, KFC ತಿಂದಾಯಿತು. ಈಗ ಹೋಗೋದು ವಾಪಸ್ ರಿಸಾರ್ಟಿಗೆ. ಹಾಗೆ ನೋಡಿ ಮಾರ್ಯಾರೆಲ್ಲ ಕತ್ತಲೆ ಆಯಿತಾ, ಸೈಡಿಗೆಲ್ಲ ಎಂತ ಇಲ್ಲ ಈ ಉಮಲ್ ಕ್ವೀನಲ್ಲಿ. ನೋಡಿ ಕತ್ತಲೆ ಅಂದರೆ ಕತ್ತಲೆ. ನೋಡಿ ಇದು ನೈಟ್ ವ್ಯೂ. ನಾನು ಬಾಲ್ಕನಿಯಿಂದ ತೋರಿಸ್ತಾ ಇದ್ದೇನೆ. ಶಾಂತವಾಗಿದೆ, ಅಂದರೆ ಎಲ್ಲರೂ ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಹೋಗಿ ಮಲಗಿದ್ರು. ಹಾಗೆ ನಾನು ನಿಮಗೆ ನೈಟ್ ವ್ಯೂವನ್ನು ತೋರಿಸ್ತಾ ಇದ್ದೇನೆ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬಾಯ್ ಬಾಯ್.